ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಡಿಸೆಂಬರ್ 19 ಭಯಂಕರವಾದ ಅಮಾವಾಸ್ಯೆಯ ನಂತರ ಇವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಇವರ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಒಬ್ಬ ಹೊಸ ವ್ಯಕ್ತಿಯ ಆಗಮನ ಇವರ ಜೀವನದ ರಹಸ್ಯವಾದ ತಿರುವನ್ನ ವಿಶೇಷವಾಗಿ ಸಂಭವಿಸುವ ಸಾಧ್ಯತೆ ಇದ್ದು, ಇವರ ಕಷ್ಟಗಳಿಗೆ ಪರಿಹಾರವನ್ನ ಕೊಡುವಂತಹ ಹೊಸ ವ್ಯಕ್ತಿಯ ಆಗಮನ ಯಾವ ರೀತಿ ಇವರ ಜೀವನದಲ್ಲಿ ನಡೆಯುತ್ತದೆ, ಯಾವ ದೊಡ್ಡ ರಹಸ್ಯ ಪವಾಡ ಸಂಭವಿಸುತ್ತದೆ, ಮೇಷರಾಶಿಯವರ ಜೀವನ ಯಾವ ರೀತಿ ತಿರುವಿನಿಂದ ಮತ್ತು ಅದೃಷ್ಟದಿಂದ ಕೂಡಿರುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮೇಷರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಕಷ್ಟಗಳು ಕಣ್ಮರೆಯಾಗಿ ಸುಖ ಶಾಂತಿ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುವುದಕ್ಕೆ ಕೆಲವೇ ಇನ್ನೇನು ದಿನಗಳು ಬಾಕಿ ಇದೆ. ಈ ಸಮಯ ನೀವು ಮಾಡುವಂತಹ ಕೆಲವೊಂದಿಷ್ಟು ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸಬಲ್ಲ ಶಕ್ತಿಯನ್ನ ಹೊಂದಿರುತ್ತದೆ. ಕೇವಲ ಈ ಒಂದು ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ. ನೀವು ನಂಬುವಂತಹ ದೈವದ ಸ್ಪಷ್ಟವಾದ ಸಂದೇಶ ಇದಾಗಿರುತ್ತೆ. ಇದನ್ನ ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನ ಬರಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಮನುಷ್ಯನ ಜೀವನ ಎನ್ನುವುದು ಒಂದು ನಿಗೂಢವಾದ ಪಯಣ. ನಾವು ಅಂದುಕೊಂಡಂತೆ ಇಲ್ಲಿ ಎಲ್ಲವೂ ನಡೆಯೋದಿಲ್ಲ, ಆದರೆ ವಿಧಿಯು ಅಂದುಕೊಂಡಂತೆ ಎಲ್ಲವೂ ನಿಖರವಾಗಿ ನಡೆಯುತ್ತದೆ. ಮೇಷರಾಶಿಯವರ ಬದುಕು ಕೂಡ ಕಳೆದ ಕೆಲವು ಸಮಯದಿಂದ ತೊಂದರೆಯ ಸುಳಿಯಲ್ಲಿ ಸಿಲುಕಿದಂತೆ ಭಾಸವಾಗುತ್ತಿರಬಹುದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೈಗೆಟುಕದ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಇಲ್ಲದ ದಿನಗಳು ಮತ್ತು ಯಾರೋ ಒಬ್ಬರ ಬೆಂಬಲಕ್ಕಾಗಿ ಅಪಹಪಿಸುತ್ತಿರುವಂತಹ ಮನಸ್ಸು, ಇವೆಲ್ಲವೂ ಈ ರಾಶಿಯವರನ್ನ ಕಾಡಿರಬಹುದು. ಆದರೆ ಕಾಲ ಎನ್ನುವುದು ಎಂದಿಗೂ ಕೂಡ ಒಂದೇ ರೀತಿ ಇರೋದಿಲ್ಲ. ಕತ್ತಲಾದ ಮೇಲೆ ಬೆಳಕು ಬರಲೇಬೇಕು. ಅದೇ ರೀತಿ ಡಿಸೆಂಬರ್ 19 ನಂತರ ಈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಬಾಳಿನಲ್ಲಿ ಅದ್ಭುತವಾದ ಜ್ಯೋತಿ ಬೆಳಗುವ ಸಮಯ. ಸತ್ಯದಂತೆ ಕಷ್ಟಗಳ ಸರಮಾಲೆ ಮುಗಿದು ಸುಖದ ಸಮಯ ಆರಂಭವಾಗುವ ಗಳಿಗೆ ಈ ಸನ್ನಿಹಿತವಾಗಿದೆ. ಅದರಲ್ಲೂ ಕೂಡ ಮೇಷರಾಶಿಯವರ ಪಾಲಿಗೆ ಕೇವಲ ದಿನಗಳಾಗಿ ಉಳಿಯೋದಿಲ್ಲ, ಬದಲಾಗಿ ಅದೊಂದು ಹೊಸ ಯುಗದ ಆರಂಭ ಎಂದೇ ಹೇಳಬಹುದು. ಈ ಸಮಯವು ಬದುಕಿನ ಪುಟದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಪವಾಡ ಒಂದಕ್ಕೆ ಸಾಕ್ಷಿಯಾಗುತ್ತೆ. ಈ ಪವಾಡವು ಆಕಾಶದಿಂದ ಹಠಾತ್ತನೆ ಬೀಳುವ ಮಾಯಾಜಾಲವಲ್ಲ, ಬದಲಾಗಿ ನಿಮ್ಮ ಬದುಕಿನ ಶಕ್ತಿಯನ್ನ ಮತ್ತು ದಿಕ್ಕನ್ನ ಬದಲಾಯಿಸುವ ಒಂದು ದೈವಿಕ ಸಂಕೇತವಾಗಿದೆ. ಮೇಷರಾಶಿಯವರು ಮೂಲತಃ ಬೆಂಕಿಯಂತೆ ತೀಕ್ಷ್ಣವಾದ ಸ್ವಭಾವದವರು ಮತ್ತು ಉತ್ತಮವಾದ ಉತ್ಸಾಹ ಉಳ್ಳವರಾಗಿರ್ತಾರೆ. ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಂತರಿಕ ಶಕ್ತಿಯು ಕುಂದಿದಂತೆ ಅಥವಾ ದಾರಿ ತಪ್ಪಿದಂತೆ ನಿಮಗೆ ಅನಿಸುತ್ತಿರಬಹುದು. ಇದಕ್ಕೆಲ್ಲ ಕಾರಣ ಸಮಯದ ಪರೀಕ್ಷೆ. ಆದರೆ ಡಿಸೆಂಬರ್ 19 ನಂತರ ಗ್ರಹಗತಿಗಳ ಸೂಕ್ಷ್ಮ ಬದಲಾವಣೆಯು ನಿಮ್ಮ ಆಲೋಚನೆಗಳಲ್ಲಿ ಮತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ಅದೃಶ್ಯ ಬದಲಾವಣೆಯನ್ನು ತರುತ್ತದೆ. ಇದೊಂದು ಬಗೆಯ ಮೌನ ಕ್ರಾಂತಿ. ಇದು ಗದ್ದಲವಿಲ್ಲದೆ ಬಂದು ನಿಮ್ಮ ಬದುಕನ್ನ ಸೇರಿಕೊಳ್ಳುತ್ತದೆ. ದೈವಿಕ ಹಸ್ತಕ್ಷೇಪ ಈ ಸಮಯದಲ್ಲಿ ನಿಮಗೆ ಅರಿವಿಲ್ಲದೆಯೇ ನಿಮ್ಮ ಅಂತರಾತ್ಮವು ಜಾಗೃತವಾಗುತ್ತದೆ. ಈ ಸಮಯದಲ್ಲಿ ನೀವು ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಧ್ಯಾನ ಮಾಡೋದು, ಯೋಗ ಮಾಡೋದು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದೋದು ನಿಮ್ಮ ಸಕಾರಾತ್ಮಕ ಬದಲಾವಣೆಯನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ಸೂಚನೆಗಳು ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಯಾವ ನಿರ್ಧಾರದಿಂದ ದೂರ ಇರಬೇಕು, ಯಾವ ರೀತಿ ತಲುಪಿದರೆ ಯಶಸ್ಸಿನ ಹೆಜ್ಜೆ ಸರಾಗವಾಗಿ ಸಾಗುತ್ತೆ ಎಂಬ ಸಂಪೂರ್ಣವಾದ ಅನುಗ್ರಹ ಮತ್ತು ಅನುಭವ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಪೂಜೆ, ಪುನಸ್ಕಾರ, ಅನುಷ್ಠಾನಗಳು ನಿಮ್ಮನ್ನ ದೊಡ್ಡ ವ್ಯಕ್ತಿಯಾಗಿ ಮಾಡಲು ಸಾಧ್ಯ ಮಾಡಿಕೊಡುತ್ತೆ. ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ, ಕಣ್ಣೀರು, ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳೆದಿರುವಂತಹ ಮೇಷರಾಶಿಯವರಿಗೆ ಇದು ನಿಮ್ಮ ಜೀವನವನ್ನ, ನಿಮ್ಮ ಬಾಳನ್ನ ಬೆಳಕು ಮಾಡಲು ಬಂದಿರುವಂತಹ ದೊಡ್ಡ ಅವಕಾಶ ಎಂಬುದನ್ನ ಮರೆಯಬೇಡಿ. ಮುಂಬರುವಂತಹ ಪವಾಡವು ನಿಮ್ಮ ಕಣ್ಣಿಗೆ ಕಾಣುವ ವಸ್ತುವಲ್ಲ, ಬದಲಾಗಿ ಅದು ನಿಮಗೆ ಸಿಗುವ ಅನುಭವಗಳಲ್ಲಿ ಅಡಗಿರುತ್ತದೆ. ಈ ಪವಾಡದ ಮೊದಲ ಹಂತವೇ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಧೈರ್ಯ ಮತ್ತು ಸ್ಪಷ್ಟತೆ. ಇಷ್ಟು ದಿನ ಗೊಂದಲದ ಗೂಡಾಗಿದ್ದ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತವಾಗುತ್ತದೆ. ಈ ಶಾಂತಿಯೇ ಮುಂಬರುವ ದೊಡ್ಡ ಬದಲಾವಣೆಯ ಮುನ್ಸೂಚನೆಯಾಗಿರುತ್ತೆ. ಇದನ್ನ ನೀವು ಕಂಡುಕೊಳ್ಬೇಕಾಗುತ್ತೆ. ಈ ರಹಸ್ಯ ಪವಾಡವು ನಿಮ್ಮ ಬದುಕಿನ ಅಡಿಪಾಯವನ್ನೇ ಗಟ್ಟಿಗೊಳಿಸುವಂಥದ್ದು. ಇದುವರೆಗೂ ನೀವು ನಂಬಿದಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಕಳಚಿ ಬೀಳುತ್ತವೆ ಮತ್ತು ಸತ್ಯದ ದರ್ಶನವಾಗುತ್ತದೆ. ಈ ಬದಲಾವಣೆಯು ನಿಮಗೆ ಗೊತ್ತಿಲ್ಲದಂತೆಯೇ ನಿಮ್ಮನ್ನು ಆವರಿಸಿಕೊಳ್ಳುವ ಒಂದು ನಿರ್ದಿಷ್ಟವಾದ ದಿಕ್ಕಿನತ್ತ ಸೆಳೆಯುತ್ತದೆ. ಆ ದಿಕ್ಕಿನಲ್ಲಿಯೇ ನಿಮಗಾಗಿ ಕಾಯುತ್ತದೆ ಒಂದು ಆಶ್ಚರ್ಯಕರವಾದ ತಿರುವು. ಆ ತಿರುವು ನಿಮ್ಮ ವೃತ್ತಿ ಬದುಕಿನದ್ದಾಗಿರಬಹುದು ಅಥವಾ ವೈಯಕ್ತಿಕ ಬದುಕಿದ್ದೇ ಆಗಿರಬಹುದು, ಆದರೆ ಅದರ ಪರಿಣಾಮ ಮಾತ್ರ ಬಹಳ ಆಳವಾಗಿರುತ್ತದೆ. ಪ್ರಕೃತಿಯು
ಪ್ರಕೃತಿಯು ಮೇಷ ರಾಶಿಯವರಿಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ನೀಡಲು ಸಿದ್ಧ ಮಾಡುತ್ತಿದೆ. ಆ ಉಡುಗೊರೆಯ ಆಂತರಿಕ ಶಕ್ತಿ ಮತ್ತು ಬಾಹ್ಯ ಸಮಯದ ಸಮ್ಮಿಲನ. ಈ ಸಮಯವು ನೀವು ಇದುವರೆಗೂ ಪಟ್ಟ ಕಷ್ಟಗಳಿಗೆ ಪರಿಹಾರವನ್ನು ನೀಡುವ ಸಮಯವಲ್ಲ, ಬದಲಾಗಿ ಆ ಕಷ್ಟಗಳನ್ನು ಮೆಟ್ಟಿ ನಿಂತು ಹೊಸ ಸಾಮ್ರಾಜ್ಯವನ್ನು ಕಟ್ಟುವ ಸಮಯ. ಈ ಪವಾಡವು ನಿಮ್ಮ ಬದುಕಿನ ಚಿತ್ರಣವನ್ನೇ ಬದಲಾಯಿಸುವ ತಾಕತ್ತನ್ನು ಹೊಂದಿದೆ. ಯಾವುದೇ ಪವಾಡವು ಸಂಪೂರ್ಣವಾಗುವುದು ಮನುಷ್ಯರ ಸಂಬಂಧಗಳ ಮೂಲಕವೇ. ದೇವರು ನಿಮಗೆ ನೇರವಾಗಿ ಇಳಿದು ಬಂದು ಸಹಾಯ ಮಾಡೋದಕ್ಕೆ ಆಗೋದಿಲ್ಲ, ಬದಲಾಗಿ ಮನುಷ್ಯರ ರೂಪದಲ್ಲಿ ಬಂದು ನಿಮ್ಮ ಕೈ ಹಿಡಿಯುತ್ತಾರೆ ಎಂಬ ಮಾತಿದೆ. ಮೇಷ ರಾಶಿಯವರ ಬದುಕಿನಲ್ಲಿ ಡಿಸೆಂಬರ್ 19ರ ನಂತರ ನಡೆಯಲಿರುವಂತಹ ರಹಸ್ಯ ಪವಾಡದ ಬಹುದೊಡ್ಡ ಭಾಗವೆಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ. ಈ ವ್ಯಕ್ತಿ ಯಾರು, ಎಲ್ಲಿಂದ ಬರುತ್ತಾರೆ ಮತ್ತು ಹೇಗೆ ಭೇಟಿಯಾಗುತ್ತಾರೆ ಎಂಬುದು ಸದ್ಯಕ್ಕೆ ನಿಗೂಢವಾಗಿಯೇ ಉಳಿಯದಿರಬಹುದು, ಆದರೆ ಇದರ ಬರುವಿಕೆ ಮಾತ್ರ ಖಚಿತ. ಈ ಹೊಸ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಕೇವಲ ಒಬ್ಬ ಪರಿಚಯಸ್ಥನಾಗಿ ಬರೋದಿಲ್ಲ, ಬದಲಾಗಿ ನಿಮ್ಮ ಆತ್ಮದ ಸಂಗಾತಿಯಾಗಿ, ಮಾರ್ಗದರ್ಶಕರಾಗಿ ಅಥವಾ ನಿಮ್ಮ ಕಷ್ಟಗಳಲ್ಲಿ ಹೆಗಲು ಕೊಡುವಂತಹ ಆಪ್ತ ಮಿತ್ರರಾಗಿ ಪ್ರವೇಶ ಮಾಡ್ತಾರೆ. ಅವರ ಆಗಮನವು ಬಿಸಿಲಿನಲ್ಲಿ ಬಳಲಿರುವಂತವರಿಗೆ ತಂಪಾದ ಮರದ ನೆರಳು ಸಿಗುವಂತೆ ಆಗುತ್ತದೆ. ಒಂದು ಮಂಜಿನ ಗೆಡ್ಡೆ ಸಿಕ್ಕಂತೆ ಭಾಸವಾಗುತ್ತೆ. ತಂಪಾಗಿರುವಂತಹ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಂದು ತಂಗಾಳಿ ಬೀಸುವಂತಹ ಅನುಭವವಾಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿಗೆ ಆಳವಾದಂತಹ ಒಂದು ಅನುಭವವನ್ನು ನೀಡುತ್ತದೆ. ಈ ಹೊಸ ವ್ಯಕ್ತಿಯ ಭೇಟಿಯು ಆಕಸ್ಮಿಕವೆಂದು ನಿಮಗೆ ಅನಿಸಬಹುದು. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಬಂದು ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಒಂದು ಭೇಟಿಯನ್ನ ಕೊಡ್ತಾರೆ, ಅದನ್ನು ನೀವು ಗಮನಿಸಬೇಕಾಗುತ್ತದೆ. ಬಸ್ಸಿನಲ್ಲಿ ಪ್ರಯಾಣಿಸುವಾಗಲೋ ಅಥವಾ ಸಮಾರಂಭದಲ್ಲೋ ಅಥವಾ ಯಾವುದೇ ಸಾಮಾಜಿಕ ಜಾಲತಾಣದ ಮೂಲಕವೋ ಅಥವಾ ಯಾವುದೋ ಒಂದು ಪರಿಸ್ಥಿತಿಯ ಮೂಲಕ ಅವರು ನಿಮಗೆ ಪರಿಚಯವಾಗ್ತಾರೆ. ಆದರೆ ನೆನಪಿಡಿ, ಈ ಭೇಟಿಯು ವಿಧಿಲಿಖಿತವಾದದ್ದು. ಇವರನ್ನು ನೋಡಿದ ತಕ್ಷಣ ನೀವು ಮೊದಲ ಬಾರಿಗೆ ನೀವು ಅವರನ್ನು ಮಾತನಾಡಿಸಿದಾಗ ನಿಮಗೆ ವಿಚಿತ್ರವಾದ ಆಪ್ತತೆ ಅನುಭವವಾಗುತ್ತೆ. ಜನ್ಮಾಂತರದ ಋಣದಂತೆ ಭಾಸವಾಗುತ್ತೆ. ನಿಮಗೆ ಹತ್ತಿರವಾಗ್ತಾ ಹೋಗ್ತಾರೆ. ಇದುವರೆಗೂ ನೀವು ಅನುಭವಿಸಿದಂತಹ ಒಂಟಿತನಕ್ಕೆ ಇವರ ಆಗಮನವು ಒಂದು ಪೂರ್ಣ ವಿರಾಮ ಇರುತ್ತದೆ. ಮೇಷ ರಾಶಿಯವರು ಸಾಮಾನ್ಯವಾಗಿ ತಮ್ಮ ನೋವನ್ನು ಹೊರಗಡೆ ಹಾಕೋಕೆ ಇಷ್ಟಪಡೋದಿಲ್ಲ. ಎಲ್ಲ ನೋವನ್ನು ಒಬ್ಬರೇ ಅನುಭವಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ಆದರೆ ಇವರು ಬಂದ